ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಅಕಾಡೆಮಿ. ಈ ವಿಡಿಯೋದಲ್ಲಿ ನಾವು ಜನವರಿ 2024ರಲ್ಲಿ ನಡೆಯುವಂಥ ಸಿಟೆಟ್ ಪರೀಕ್ಷೆಯ ಸಲುವಾಗಿ ಯಾರೆಲ್ಲ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಹಾಗೂ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗಿ ಚಾಯ್ಸ್ ಮಾಡ್ಕೊಂಡಿದ್ರೆ ಅವರೆಲ್ಲರಿಗೂ ಕೂಡ ಸಿಟೆಟ್ ಪರೀಕ್ಷೆಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕನ್ನಡ ಲ್ಯಾಂಗ್ವೇಜ್ 1 ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಇಂದಿನ ತರಗತಿಯಲ್ಲಿ ನಾವು ಈಗಾಗಲೇ ನಮ್ಮ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಸಿಟೆಟ್ 20 ಆಗಸ್ಟ್ 2023ರಲ್ಲಿ ನಡೆದಂತಹ ಪೇಪರ್ 2 ಲ್ಯಾಂಗ್ವೇಜ್ 1 ಕನ್ನಡ ಹಾಗೂ ಲ್ಯಾಂಗ್ವೇಜ್ 2 ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಲಾಗಿದೆ ಫ್ರೆಂಡ್ಸ್. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಆ ತರಗತಿ ಯಾರೆಲ್ಲ ನೋಡ್ಕೊಂಡಿಲ್ವೋ ಫ್ರೆಂಡ್ಸ್, ಆ ವಿಡಿಯೋ ಕೂಡ ನೀವು ನೋಡ್ಕೊಳ್ಳಿ. ಸಿಟೆಟ್ ಎಕ್ಸಾಮ್ ಅಲ್ಲಿ ನಮಗೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಬಂದಿದ್ವು ಹಾಗೂ ಮುಂಬರುವ ಸಿಟೆಟ್ ಎಕ್ಸಾಮ್ ಅಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಬರ್ಬೋದು ಅಂತ ಒಂದು ಐಡಿಯಾ ಹಚ್ಚಲು ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತವೆ. ಸೊ ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಸಿಟೆಟ್ ಲ್ಯಾಂಗ್ವೇಜ್ 1 ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಎಕ್ಸಾಮ್ ಬಿಡಿಸುವಾಗ ನಾವು ಒಂದು ಟೈಮ್ ಹಾಲ್ ಟಿಕೆಟಲ್ಲಿ ನೋಡ್ಕೊಳ್ಬೇಕು, ಲ್ಯಾಂಗ್ವೇಜ್ 1 ಕನ್ನಡ ತೊಗೊಂಡಿದ್ದೀವಾ ಅಥವಾ ಲ್ಯಾಂಗ್ವೇಜ್ 2 ಆಗಿ ಕನ್ನಡ ಚಾಯ್ಸ್ ಮಾಡ್ಕೊಂಡಿದ್ದೀವಾ ಅಂತ ನೋಡ್ಕೊಳ್ಬೇಕು. ಲ್ಯಾಂಗ್ವೇಜ್ 1 ಕನ್ನಡ ಅಥವಾ ಭಾಷೆ 1 ಕನ್ನಡ ಅಂತ ನಾವು ಆಯ್ಕೆ ಮಾಡ್ಕೊಂಡಿದ್ರೆ ಫ್ರೆಂಡ್ಸ್, ಭಾಗ 4ರಲ್ಲಿ ಭಾಷೆ 1 ಕನ್ನಡ ಪ್ರಶ್ನೆಗಳಿರ್ತವೆ. 91ನೇ ಪ್ರಶ್ನೆಯಿಂದ ಹಿಡಿದು 120 ಪ್ರಶ್ನೆಗಳವರೆಗೆ ನಾವು ಬಿಡಿಸಲೇಬೇಕಾಗಿರುವಂಥದ್ದು. ಒನ್ ಟೈಮ್ ನಾವು ಬಿಡಿಸುವಾಗ ಹಾಲ್ ಟಿಕೆಟ್ ನೋಡ್ಕೊಳ್ಳೋದು ತುಂಬ ಉತ್ತಮವಾಗಿರುತ್ತದೆ ಫ್ರೆಂಡ್ಸ್. ಏಕೆಂದರೆ ನಮಗೆ ಎಕ್ಸಾಮ್ ಬಿಡಿಸುವಾಗ ಲ್ಯಾಂಗ್ವೇಜ್ 1 ಕನ್ನಡ ತೊಗೊಂಡಿದ್ದೀವಾ ಅಥವಾ ಲ್ಯಾಂಗ್ವೇಜ್ 2 ಕನ್ನಡ ತೊಗೊಂಡಿದ್ದೀವಾ ಅಂತ ಕನ್ಫ್ಯೂಸ್ ಕೂಡ ಆಗುವ ಸಾಧ್ಯತೆ ಇರ್ತದೆ. ಪಾರ್ಟ್ 4ಅಲ್ಲಿ ಲ್ಯಾಂಗ್ವೇಜ್ 1 ಕನ್ನಡ ಇರ್ತದೆ, ಅದನ್ನು ನೀವು ನೋಡ್ಕೊಳ್ಳೇಬೇಕು. ಹಾಗಾದರೆ ಇಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣವಾ? ಯಾರೆಲ್ಲ ಈ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಈ ತರಗತಿಯಿಂದ ನಿಮಗೆ ಉಪಯೋಗವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಮುಖಾಂತರ ಆಲ್ ಎನ್ನುವ ನೋಟಿಫಿಕೇಷನ್ ಬಟನ್ ಕ್ಲಿಕ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪುತ್ತದೆ. ಈ ನಮ್ಮ ಚಾನಲ್ ಹೊಸದಾಗಿ ಪ್ರಾರಂಭವಾಗಿದೆ, ನಿಮ್ಮೆಲ್ಲರ ಸಪೋರ್ಟ್ ಸದಾ ಇರಬೇಕೆಂದು ನಾನು ಭಾವಿಸ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣವಾ? ಎಕ್ಸಾಮಲ್ಲಿ ಯಾರೆಲ್ಲ ಲ್ಯಾಂಗ್ವೇಜ್ 1 ಕನ್ನಡ ಆಗಿ ಚಾಯ್ಸ್ ಮಾಡ್ಕೊಂಡಿದ್ದೀರಾ ಫ್ರೆಂಡ್ಸ್, ಪಾರ್ಟ್ 4ಅಲ್ಲಿ ಭಾಷೆ 1 ಕನ್ನಡ ಲ್ಯಾಂಗ್ವೇಜ್ ಕೋಡ್ 07 ಆಗಿರುತ್ತದೆ. ಸಿಟೆಟ್ ಎಕ್ಸಾಮ್ ಕನ್ನಡ ಭಾಷೆಯಲ್ಲಿ ಟೋಟಲಿ 30 ಕ್ವಶನ್ಸ್ ಇರ್ತವೆ. 15 ಪ್ರಶ್ನೆಗಳು ಕನ್ನಡ ಪೆಡಗಾಜಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇರ್ತವೆ. ಆನಂತರದಲ್ಲಿ 15 ಪ್ರಶ್ನೆಗಳು ಒಂದು ಪ್ಯಾಸೇಜ್ ಮತ್ತು ಒಂದು ಪೋಯಮ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇರ್ತವೆ. 91ನೇ ಪ್ರಶ್ನೆಯಿಂದ ಹಿಡಿದು 99ನೇ ಪ್ರಶ್ನೆಗಳವರೆಗೆ ಈ ಪ್ಯಾಸೇಜನ್ನು ಓದ್ಕೊಂಡು ನಾವು ಆನ್ಸರ್ ಮಾಡಬೇಕಾಗುತ್ತದೆ. ಪ್ಯಾಸೇಜನ್ನು ನಿಧಾನವಾಗಿ ಓದ್ಕೊಳ್ಳಿ ಫ್ರೆಂಡ್ಸ್. ನಾನು ನೀಡುವಂಥ ಎಲ್ಲ ಕೀ ಆನ್ಸರ್ಸ್ಗಳು ಗೌರ್ಮೆಂಟ್ ಕೀ ಆನ್ಸರ್ಸ್ಗಳಾಗಿರ್ತವೆ. 91ನೇ ಪ್ರಶ್ನೆ ನೋಡ್ಕೊಳ್ಬಹುದು. ಕಾವ್ಯ ಸಫಲವಾಗುವುದು ಯಾವಾಗ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಜನಸಾಮಾನ್ಯರ ಬದುಕನ್ನು ಅಭಿವ್ಯಕ್ತಿಸಿದಾಗ ಕಾವ್ಯ ಸಫಲವಾಗುವುದು. ನೆಕ್ಸ್ಟ್ ಕ್ವಶನ್ ನಂಬರ್ 92 ನೋಡ್ಕೊಳ್ಬಹುದು. ಕವನ ಎಂಬ ಗೂಡನ್ನು ಯಾರು ಕಟ್ಟಲು ಸಾಧ್ಯ ಅಂತ ಕೇಳಿರುವುದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಇತರರ ಭಾವನೆಗಳಿಗೆ ಸ್ಪಂದಿಸುವವನು ಕವನ ಎಂಬ ಗೂಡನ್ನು ಕಟ್ಟಲು ಸಾಧ್ಯವಾಗಿದೆ. ನಂಬರ್ 93 ನೋಡ್ಕೊಳ್ಳಿ. ಸಿದ್ಧಾಂತಗಳ ಬಗ್ಗೆ ಲೇಖಕರ ನಿಲುವೇನು? ಸಿದ್ಧಾಂತಗಳ ಬಗ್ಗೆ ಲೇಖಕರ ನಿಲುವು ಆಪ್ಷನ್ ನಂಬರ್ 4 ಅನುಮಾನವಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 94 ನೋಡ್ಕೊಳ್ಳಿ. ಮನುಷ್ಯ ಮೂಲಭೂತವಾಗಿ ಏನು ಅಂತ ಕೇಳಿರುವುದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಮನುಷ್ಯ ಮೂಲಭೂತವಾಗಿ ಅಸಹಾಯಕವಾಗಿದ್ದಾನೆ. ನೆಕ್ಸ್ಟ್ ಕ್ವಶನ್ ನಂಬರ್ 95 ನೋಡ್ಕೊಳ್ಬಹುದು. ಕಾವ್ಯದಲ್ಲಿ ಮಾತಿನಷ್ಟೇ ಮುಖ್ಯವಾದದ್ದು ಯಾವುದು ಅಂತ ಕೇಳಿರುವುದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಮಾತಿನಷ್ಟೇ ಮುಖ್ಯವಾದದ್ದು ಮೌನವಾಗಿದೆ. ನೆಕ್ಸ್ಟ್ ಗುಬ್ಬಚ್ಚಿಗೂಡು ಎಂಬುದು ಯಾವ ಅರ್ಥದಲ್ಲಿ ಬಳಸಲಾಗಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ರೂಪಕವಾಗಿ ಗುಬ್ಬಚ್ಚಿಗೂಡು ಎನ್ನುವ ಪದ ಬಳಸಲಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 97 ನೋಡ್ಕೊಳ್ಳಿ. ವರಸೆ ಎನ್ನುವ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ವರಸೆ ಅಂತಂದರೆ ಪಟ್ಟು ಎಂದರ್ಥ. ನೆಕ್ಸ್ಟ್ ಕ್ರೌಂಚ ಪಕ್ಷಿಯ ಅಳಲನ್ನು ಆಲಿಸಿ ಕಾವ್ಯ ಬರೆದವನು ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ವಾಲ್ಮೀಕಿಯವರು ಕ್ರೌಂಚ ಪಕ್ಷಿಯ ಅಳಲನ್ನು ಕೇಳಿ ಕಾವ್ಯ ಬರೆದರು. ನೆಕ್ಸ್ಟ್ ಕ್ವಶನ್ ನಂಬರ್ 99. ಲೇಖನದಲ್ಲಿ ಯಾವ ಪ್ರಶ್ನೆಗೆ ಉತ್ತರವನ್ನು ಹುಡುಕಲಾಗಿದೆ? ಲೇಖನದಲ್ಲಿ ಕವನ ಎಂದರೇನು ಎನ್ನುವ ಪ್ರಶ್ನೆಗೆ ಉತ್ತರವನ್ನು ಹುಡುಕಲಾಗಿದೆ. ಇಲ್ಲಿ ಒಂದು ಪೋಯಮ್ ಕೊಟ್ಟಿದ್ದಾರೆ. ಈ ಪದ್ಯವನ್ನು ಓದ್ಕೊಂಡು ನಾವು 100ರಿಂದ 105ನೇ ಪ್ರಶ್ನೆಗಳವರೆಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಬೇಕು. ಈ ಪೋಯಮನ್ನು ನೋಡ್ಕೊಳ್ಳಿ. ಕಷ್ಟ ಸುಖ ಎನ್ನುವುದು ಏನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ನೆರಳು ಬೆಳಕಿನ ಹಾಗೆ ಕಷ್ಟ ಸುಖ ಅನ್ನೋದಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 101 ನೋಡ್ಕೊಳ್ಳಿ. ಬದುಕಿನಲ್ಲಿ ಯಾರು ಗೆಲ್ಲುತ್ತಾರೆ ಅಂತ ಕೇಳಿರುವುದು. ಸೊ ಬದುಕಿನಲ್ಲಿ ಗೆಲ್ಲುವವರು ನಕ್ಕವರು ಬದುಕಿನಲ್ಲಿ ಗೆಲ್ಲುತ್ತಾರೆ. ನೆಕ್ಸ್ಟ್ 102 ಕ್ವಶನ್ ನೋಡ್ಕೊಳ್ಬಹುದು. ಬಾಳಿನಲ್ಲಿ ಕಡೆಯವರೆಗೂ ಉಳಿಯುವುದು ಯಾರು ಅಂತ ಕೇಳಿರುವುದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಬಾಳಿನಲ್ಲಿ ಕಡೆಯವರೆಗೂ ಉಳಿಯುವುದು ಮನಸ್ಸು ಸಂತೋಷವಾಗಿತ್ತಂದರೆ ಬಾಳಿನಲ್ಲಿ ಕಡೆಯವರೆಗೂ ಉಳಿಯಬಹುದು. ಹುದುಲ ಎನ್ನುವ ಪದದ ಅರ್ಥ ಏನಾಗಿದೆ ಅಂತ ಕೇಳಿದರೆ. ಹುದುಲ ಅಂತಂದರೆ ಕೆಸರು ಅಂತ ಅರ್ಥ ಕೊಡುವಂಥದ್ದು. ನೆಕ್ಸ್ಟ್ 104 ಕ್ವಶನ್ ನೋಡ್ಕೊಳ್ಳಿ. ಕಡೆಮುಟ್ಟ ಎಂದರೆ ಏನು ಅಂತ ಕೇಳಿರುವುದು. ಇದರ ಅರ್ಥ ಏನಾಗುತ್ತದೆ ಅಂತ. ಕಡೆಮುಟ್ಟ ಅಂತಂದರೆ ಕೊನೆಯವರೆಗೂ ಎಂದು ಅರ್ಥ ನೀಡುವಂಥದ್ದು. ನೆಕ್ಸ್ಟ್ 105 ಕ್ವಶನ್ ನೋಡ್ಕೊಳ್ಳಿ.
ಬದುಕನ್ನು ಗೆಲ್ಲುವುದು ಎಂದರೆ ಬದುಕನ್ನು ಗೆಲ್ಲುವುದು ಅಂತಂದರೆ ಕಷ್ಟಗಳನ್ನು ಎದುರಿಸುವುದು ಎಂದರ್ಥವಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಈಗ 106ನೇ ಪ್ರಶ್ನೆಯಿಂದ ಹಿಡಿದು 120ನೇ ಪ್ರಶ್ನೆಗಳವರೆಗೆ ನಮಗೆ ಕನ್ನಡ ಪೆಡಗಾಜಿ ಅಥವಾ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ. ಹಾಗಾದರೆ 106ನೇ ಪ್ರಶ್ನೆ ನೋಡ್ಕೊಳ್ಳೋಣ ನಾವು. ಮಾತೃಭಾಷಾ ಮೂಲವಾದ ಬಹುಭಾಷಿಕತೆಯನ್ನು ಏನೆಂದು ಕರೆಯುತ್ತಾರೆ? ಮಾತೃಭಾಷೆಯಲ್ಲಿ ಮೂಲವಾಗಿರುವಂಥದ್ದು ಬಹುಭಾಷಿಕತೆ ಅಂತಂದರೆ ಮಲ್ಟಿಲಿಂಗ್ವಲಿಸಮ್ ಅಂತ ಕರೀತಾರೆ. ಮಾತೃಭಾಷೆಗೆ ಮೂಲವಾಗಿರುವಂಥದ್ದು ಯಾವುದು ಅಂತ ಕೇಳಿದರೆ ಕೇವಲ ಮಾತೃಭಾಷೆಯನ್ನು ಕಲಿಯುವುದು ಬಹುಭಾಷಿಕತೆ ಆಗಿರುವುದಿಲ್ಲ. ಮಾತೃಭಾಷೆಯ ಮೂಲಕ ಕಲಿಯುವುದು ಕೂಡ ಬಹುಭಾಷಿಕತೆ ಆಗುವುದಿಲ್ಲ. ಆನಂತರದಲ್ಲಿ ಬಹುಭಾಷೆಗಳನ್ನು ಮತ್ತು ವಿದೇಶಿ ಭಾಷೆಗಳನ್ನು ಮಾತೃಭಾಷೆಯಾಗಿ ಕಲಿಯುವುದು ಕೂಡ ಬಹುಭಾಷಿಕತೆ ಆಗುವುದಿಲ್ಲ. ಮಾತೃಭಾಷೆಗೆ ಮೂಲವಾಗಿರುವಂಥದ್ದು ಅಂತಂದರೆ ಮಾತೃಭಾಷೆಯನ್ನು ಮೊದಲು ಕಲಿತು ನಂತರ ಹೆಚ್ಚು ಭಾಷೆಗಳನ್ನು ಕಲಿಯುವಂಥದ್ದೇ ಬಹುಭಾಷಿಕತೆ ಅಥವಾ ಮಲ್ಟಿಲಿಂಗ್ವಲಿಸಮ್ ಅನ್ನುವುದು ಒಂದು ತರಗತಿಗೆ ಸಂಪನ್ಮೂಲವಾಗಿ ಅಥವಾ ಒಂದು ಅಸೆಟ್ ಆಗಿ ಉಪಯೋಗಿಸಬೇಕೇ ಹೊರತು ಒಂದು ತೊಂದರೆಯಾಗಿ ಉಪಯೋಗಿಸಬಾರದು. ಮಲ್ಟಿಲಿಂಗ್ವಲಿಸಮ್ ಅಥವಾ ಬಹುಭಾಷಿಕತೆ ಏನಾಗಿದೆ ಒಂದು ತರಗತಿಗೆ ಅಂತ ಆಲ್ರೆಡಿ ಕರ್ನಾಟಕ TETಯಲ್ಲಿ ಕೂಡ ಕ್ವಶನ್ ಆಗಿದೆ ಫ್ರೆಂಡ್ಸ್. ಅದು ಒಂದು ಸಂಪನ್ಮೂಲವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಶಾಲಾ ಶಿಕ್ಷಣ ನೀತಿಯಲ್ಲಿ ಭಾಷೆಯನ್ನು ಹೀಗೆ ತಿಳಿಯಲಾಗುತ್ತದೆ. ಶಾಲಾ ಶಿಕ್ಷಣ ನೀತಿಯಲ್ಲಿ ಭಾಷೆಯನ್ನು ಯಾವ ರೀತಿಯಾಗಿ ತಿಳಿಯಲಾಗುತ್ತದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ತ್ರಿಭಾಷಾ ಸೂತ್ರಕ್ಕೆ ಸಂಬಂಧಿಸಿದಂಥ ಒಂದು ಶಾಲಾ ಶಿಕ್ಷಣ ನೀತಿ ಎಂದು ತಿಳಿಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಲೆಂದಿಯಾಗಿದೆ, ನೋಡ್ಕೊಳ್ಬೋದು. ಸಂಪೂರ್ಣ ಭಾಷಾ ವಿಧಾನ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಕಲಿಯುವವರು ಭಾಷೆಯಲ್ಲಿ ಭಾಷಾ ಘಟಕಗಳಿಂದ ಭಾಷೆಯನ್ನು ಕಲಿಯುತ್ತಾರೆ. ಚಿಕ್ಕ ಘಟಕಗಳಿಂದ ಭಾಷೆಯನ್ನು ಕಲಿಯುವವರು ಮತ್ತು ಸಣ್ಣ ಘಟಕಗಳಾದ ಧ್ವನಿ ಮತ್ತು ಅಕ್ಷರಗಳನ್ನು ತಿಳಿಯುತ್ತಾರೆ ಎಂಬುದನ್ನು ಸಂಪೂರ್ಣ ಭಾಷಾ ವಿಧಾನ ಅಂತ ಕರಿಬೋದು. ನಮಗೆ ಫಸ್ಟ್ ಹಾಗೂ ಸೆಕೆಂಡಲ್ಲಿ ಕನ್ಫ್ಯೂಸ್ ಕೂಡ ಆಗ್ತದೆ ಫ್ರೆಂಡ್ಸ್. ಇದಕ್ಕೆ ಗೌರ್ಮೆಂಟ್ ಕೀ ಆನ್ಸರಲ್ಲಿ ಆಪ್ಷನ್ ನಂಬರ್ 2 ಕರೆಕ್ಟ್ ಆದಂಥ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಇದು ನಾನು ನೀಡ್ತಾ ಇರೋದು ಗೌರ್ಮೆಂಟ್ ಕೀ ಆನ್ಸರ್ ಪ್ರಕಾರನೇ. ನೆಕ್ಸ್ಟ್ 109 ಕ್ವಶನ್ ನೋಡ್ಕೊಳ್ಳಿ. ಭಾಷೆಯನ್ನು ಕಲಿಸುವ ಯಾವ ವಿಧಾನವು ಸ್ಮರಣ ಕ್ರಿಯೆ ಅಥವಾ ರಿಮೆಂಬರ್ ಭಾಷಾ ಕಲಿಕೆಯ ಯಾವ ವಿಭಾಗವೆಂದು ಹೇಳಲಾಗುತ್ತದೆ? ಈ ಕ್ವಶನ್ ಮೆಥಡ್ಸ್ ಆಫ್ ಟೀಚಿಂಗ್ ಮೇಲೆ ಬಂದಿರುವಂಥದ್ದು. ಯಾವ ಮೆಥಡಿಂದ ಯಾವ ಅಪ್ರೋಚಿಂದ ನಾವು ಸ್ಮರಣ ಕ್ರಿಯೆ ಯಾವ ಮೆಥಡ್ನಲ್ಲಿ ಬರ್ತದೆ ಅಂತ ಕೇಳಿದ್ದಾರೆ. ನೋಡ್ಕೊಳ್ಳಿ, ಸ್ಟ್ರಕ್ಚರಲ್ ಅಪ್ರೋಚ್ ಅಥವಾ ಮೆಥಡ್ನಲ್ಲಿ ಬರುತ್ತದೆಯಾ, ವ್ಯಾಕರಣ ಭಾಷಾಂತರ ವಿಧಾನ ಅಥವಾ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ನಲ್ಲಿ ಬರುತ್ತದೆಯಾ, ಸಂವಹನ ವಿಧಾನ ಅಥವಾ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಅಪ್ರೋಚ್ನಲ್ಲಿ ಬರುತ್ತದೆಯಾ, ಅಥವಾ ಸಂಪೂರ್ಣ ಭೌತಿಕ ಪ್ರಕ್ರಿಯೆ ಅಂತಂದರೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ನಲ್ಲಿ ಬರುತ್ತದೆ ಅಂತ ಕೇಳಿದರೆ ಸ್ಮರಣ ಕ್ರಿಯೆ ಅಥವಾ ರಿಮೆಂಬರ್ ಎನ್ನುವುದು ವ್ಯಾಕರಣ ಭಾಷಾಂತರ ವಿಧಾನ ಅಥವಾ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ನಲ್ಲಿ ಬರ್ತದೆ. ಡೈರೆಕ್ಟ್ ಮೆಥಡ್, ಬೈಲಿಂಗ್ವಲ್ ಮೆಥಡ್, ಸ್ಟ್ರಕ್ಚರಲ್ ಮೆಥಡ್, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಈ ಎಲ್ಲ ವಿಧಾನಗಳು ಕೂಡ ನಾವು ಒನ್ ಟೈಮ್ ನೋಡ್ಕೊಳ್ಳೇಬೇಕಾಗಿರುವಂಥದ್ದು. ಎಲ್ಲ ಮೆಥಡ್ಸ್ ಹಾಗೂ ಅಪ್ರೋಚ್ಗಳು ನಮಗೆ ಬರಲೇಬೇಕು ಫ್ರೆಂಡ್ಸ್. ಇದರ ಮೇಲೆ 1ರಿಂದ 2 ಕ್ವಶನ್ ಇಂಗ್ಲೀಷ್ ಹಾಗೂ ಕನ್ನಡದಲ್ಲಿಯೂ ಬರ್ತಾ ಇದ್ದಾವೆ ಕ್ವಶನ್ಸ್ಗಳು, ಹಾಗಾಗಿ ನಾವು ನೋಡ್ಕೊಳ್ಳೇಬೇಕಾಗಿರುವಂಥದ್ದು. ನೆಕ್ಸ್ಟ್ 110 ಕ್ವಶನ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಕಾವ್ಯ ಎನ್ನುವವಳು ಭಾಷಾ ಅಧ್ಯಾಪಿಕೆ. ಅವಳು ವಿಭಿನ್ನ ಆಶಯಗಳಿಗೆ ಅನುಗುಣವಾಗಿ ಪದಗಳನ್ನು ಹುಡುಕುವಂತೆ ಹಾಗೂ ಸಂಗತವಾಗುವಂಥ ಅಂತಂದರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನು ಎಕ್ಸಾಂಪಲ್? ಬಿ ಫ್ರೆಂಡ್ ಪದಗಳನ್ನು ಕೊಡುವಂತೆ ಹೇಳುತ್ತಾಳೆ. ಅಂದರೆ ಇದರ ಮೀನಿಂಗ್ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಪದಗಳು ಮೊದಲು ಪದದ ಜೊತೆಗೂ ಹಾಗೂ ಪದದ ನಂತರದಲ್ಲೂ ಜೊತೆಗೂಡಿ ಹೋಗುವಂಥ ಈ ವಿಧಾನವನ್ನು ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಕ್ವಶನ್ ಏನು ಕೇಳಿದ್ದಾರೆ ಅಂತ ನಾವು ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಈಸಿಯಾಗಿ ಆನ್ಸರ್ ಐಡೆಂಟಿಫೈ ಮಾಡ್ಬೋದು. ಕಾವ್ಯ ಎನ್ನುವ ಟೀಚರ್ ವಿಭಿನ್ನ ಆಶಯಗಳಿಗೆ ಅನುಗುಣವಾಗಿ ಪದಗಳು ಹುಡುಕುವಂತೆ ಅಂತಂದರೆ ಪದಗಳ ಮೊದಲ ಪದ ಅಂತಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿರುವುದು ಬಿ ಎನ್ನುವುದು ಮೊದಲ ಪದವಾಗಿದೆ. ಫ್ರೆಂಡ್ ಅನ್ನುವುದು ನಂತರದ ಪದವಾಗಿದೆ. ಬಿ ಫ್ರೆಂಡ್ ಎರಡು ಪದಗಳು ಕೂಡಿ ಕೂಡ ಮೊದಲ ಪದಕ್ಕೂ ಒಂದು ಅರ್ಥ ಇದೆ, ಎರಡನೇ ಪದಕ್ಕೂ ಕೂಡ ಒಂದು ಅರ್ಥ ಇದೆ. ಎರಡು ಪದಗಳು ಕೂಡಿ ಕೂಡ ಒಂದು ಅರ್ಥ ಬರ್ತಾ ಇದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಅಥವಾ ಕನ್ನಡದಲ್ಲಿ ಏನಂತ ಕರೀತಾರೆ ಅಂತಂದರೆ ಕೊಲೊಕೇಶನ್ ವರ್ಡ್ಸ್ ಅಥವಾ ಪದ ಸಮ್ಮಿಳನ ಅಂತ ಕರೀತಾರೆ. ಇದೇ ರೀತಿಯಾಗಿ ಕೊಲೊಕೇಶನ್ ವರ್ಡ್ಸ್ಗಳು ಡೂ ಗುಡ್ ಅಂತ ಎಕ್ಸಾಂಪಲ್ ಕೊಡ್ಬೋದು. ಆ ನಂತರದಲ್ಲಿ ಆನ್ ಎನ್ನುವಂಥ ಶಬ್ದಕ್ಕೆ ಇನ್ನೊಂದು ಶಬ್ದ ಕ್ಯಾರಿ ಆನ್ ಅನ್ಬಹುದು. ಇದೇ ರೀತಿಯಾಗಿರುವಂಥ ಕೊಲೊಕೇಶನ್ ವರ್ಡ್ಸ್ಗಳ ಮೇಲೆಯೂ ಕೂಡ ನಮಗೆ ಕ್ವಶನ್ ಆಗುವ ಸಾಧ್ಯತೆ ಇರ್ತದೆ ಫ್ರೆಂಡ್ಸ್. ಇದೇ ರೀತಿಯಾಗಿರುವಂಥ ಕ್ವಶನ್ಸ್ ಕೂಡ ನೆಕ್ಸ್ಟ್ ನಮಗೆ ಮುಂಬರುವ CTET ಎಕ್ಸಾಮಲ್ಲಿ ಕೂಡ ಬರುವಂಥ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಇನ್ನುಳಿದ ಕ್ವಶನ್ಸ್ಗಳ ಅನಾಲಿಸಿಸ್ ಮಾಡೋಣ ಫ್ರೆಂಡ್ಸ್. ಈ ತರಗತಿಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತಂದರೆ ಲೈಕ್ ಮಾಡಿ, ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.